ದರ್ಶನ್ ಮತ್ತು ಗ್ಯಾಂಗ್ನ ಕರಾಳ ಮುಖ ಇನ್ನಷ್ಟು ಬಯಲು. ಶೆಡ್ ಅನ್ನೇ ಅಡ್ಡ ಮಾಡಿಕೊಂಡಿದ್ದ ದರ್ಶನ್ ಮತ್ತು ಗ್ಯಾಂಗ್. ವಿಚಾರಣೆ ವೇಳೆ ಬಯಲಾಯಿತು ಇನ್ನಷ್ಟು ಅಸಲಿ ಸತ್ಯಗಳು. ಹಿಂದೆ ಸಾಕಷ್ಟು ಜನರಿಗೆ ಹಲ್ಲೆ ಮಾಡಿದೆಯಂತೆ ಡಿ ಗ್ಯಾಂಗ್. ಸೇಮ್ ಫಿಲ್ಮಿ ಸ್ಟೈಲ್ ರೀತಿಯೇ ಈ ಶೆಡ್ ಬಳಕೆ. ವಿನಯ್ ಅಂಡ್ ಟೀಮ್ನಿಂದ 16 ಜನರಿಗೆ ಹಲ್ಲೆ ಕಿರುಕುಳ. ವಿನಯ್ನ ಸಂಬಂಧಿಕರಿಗೆ ಸೇರಿದ ಪಟ್ಟಣಗೆರೆ ಶೆಡ್. ಹೀಗಾಗಿ ಎಲ್ಲಾ ಡೀಲ್ಗಳು ಶೆಡ್ ನಲ್ಲೇ ಆಗ್ತಿತ್ತು. ಅಮಾಯಕರನ್ನು ಕರೆದುಕೊಂಡು ಬಂದು ಹಲ್ಲೆ ಮಾಡ್ತಿದ್ದ ದುಷ್ಟರು. FSLಗೆ ಸಿಕ್ಕಿದೆಯಂತೆ ಬಿಗ್ ಪ್ರೂಫ್. ಬ್ಲಡ್ ಸ್ಟೇನ್ಸ್ಗಳು ಸೋಕೋ ಟೀಮ್ಗೆ ಲಭ್ಯ. ರೇಣುಕಾಸ್ವಾಮಿ ಸಾವಿನ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಿದ್ದಾಗ ಬೆಳಕಿಗೆ ಬಂದಿವೆ. ಆಗ ಅಲ್ಲಿ ರೇಣುಕಾಸ್ವಾಮಿಗೆ ಸಂಬಂಧಿಸಿದ ಎವಿಡೆನ್ಸ್ ಕಲೆಕ್ಟ್, ಜೊತೆಗೆ ಅಲ್ಲಿ ಸಿಕ್ಕಿದೆ 3-4 ತಿಂಗಳ ಹಿಂದಿನ ಬ್ಲಡ್ ಗುರುತುಗಳು. ಬ್ಲಡ್ ಸ್ಟೇನ್ಸ್ ಗಳನ್ನ ನೋಡಿ ಅಚ್ಚರಿಗೊಂಡ ಸೋಕೋ ಟೀಮ್. ಹಲ್ಲೆಗೊಳಗಾದ ಯಾರೂ ಸಹ ದೂರು ನೀಡಲು ಮುಂದೆ ಬಂದಿಲ್ಲ. ರಾಕ್ಷಸರ ಗ್ಯಾಂಗ್ ಅಟ್ಟಹಾಸಕ್ಕೆ ಬೆಚ್ಚಿ ಬಿದ್ದಿರೋ ಅಮಾಯಕರು. ಒಂದು ವೇಳೆ ಹಲ್ಲೆಗೊಳಗಾದವರು ದೂರು ನೀಡಿದರೆ ಕಂಟಕ ಫಿಕ್ಸ್. ದರ್ಶನ್ ಮತ್ತು ಗ್ಯಾಂಗ್ನ ಕರಾಳ ಮುಖ ಇನ್ನಷ್ಟು ಬಯಲಾಗಿದೆ. ಶೆಡ್ ಅನ್ನೇ ಅಡ್ಡ ಮಾಡಿಕೊಂಡಿದ್ದರು. ವಿಚಾರಣೆ ವೇಳೆ ಬಯಲಾಯಿತು ಇನ್ನಷ್ಟು ಅಸಲಿ ಮುಖಗಳು. ಡಿ ಗ್ಯಾಂಗ್ ಈ ಹಿಂದೆ ಸಾಕಷ್ಟು ಜನರಿಗೆ ಹಲ್ಲೆ ಮಾಡಿದ ಜಾಗ ಅಂತೆ. ಸೇಮ್ ಫಿಲ್ಮಿ ಸ್ಟೈಲ್ ರೀತಿಯೇ ಈ ಶೆಡ್ನ ಬಳಕೆ ಮಾಡ್ತಿದ್ದಾರಂತೆ. ವಿನಯ್ ಅಂಡ್ ಟೀಮ್ನಿಂದ 16 ಜನರಿಗೆ ಹಲ್ಲೆ ಮತ್ತು ಕಿರುಕುಳ ಕೊಟ್ಟಿದ್ದಾರಂತೆ. ಈ ಪಟ್ಟಣಗೆರೆ ಶೆಡ್ ವಿನಯ್ನ ಸಂಬಂಧಿಕರಿಗೆ ಸೇರಿತ್ತು. ಹೀಗಾಗಿ ಎಲ್ಲಾ ಡೀಲ್ಗಳು ಶೆಡ್ನಲ್ಲೇ ಆಗ್ತಿತ್ತು. ಅಮಾಯಕರನ್ನ ಕರೆದುಕೊಂಡು ಬಂದು ಹಲ್ಲೆ ಮಾಡ್ತಿದ್ರಂತೆ. FSLಗೆ ಸಿಕ್ಕಿದೆಯಂತೆ ಬಿಗ್ ಪ್ರೂಫ್. ಬ್ಲಡ್ ಸ್ಟೇನ್ಗಳು ಸೋಕೋ ಟೀಮ್ಗೆ ಲಭ್ಯವಾಗಿದೆ. ಆಗ ಅಲ್ಲಿ ರೇಣುಕಾಸ್ವಾಮಿಗೆ ಸಂಬಂಧಿಸಿದ ಎವಿಡೆನ್ಸ್ ಕಲೆಕ್ಟ್ ಮಾಡುವಾಗ ಜೊತೆಗೆ ಅಲ್ಲಿ ಸಿಕ್ಕಿದೆ 3-4 ತಿಂಗಳ ಹಿಂದಿನ ಬ್ಲಡ್ ಗುರುತುಗಳು. ಬ್ಲಡ್ ಸ್ಟೇನ್ಸ್ ಗಳನ್ನು ನೋಡಿ ಅಚ್ಚರಿಗೊಂಡ ಸೋಕೋ ಟೀಮ್. ಹಲ್ಲೆಗೊಳಗಾದ ಯಾರೂ ಸಹ ದೂರು ನೀಡಲು ಮುಂದೆ ಬಂದಿಲ್ಲ. ರಾಕ್ಷಸರ ಗ್ಯಾಂಗ್ ಅಟ್ಟಹಾಸಕ್ಕೆ ಬೆಚ್ಚಿ ಬಿದ್ದಿರೋ ಅಮಾಯಕರು. ಒಂದು ವೇಳೆ ಹಲ್ಲೆಗೊಳಗಾದವರು ದೂರು ನೀಡಿದ್ರೆ ಕಂಟಕ ಫಿಕ್ಸ್ ಅಂತಿದ್ರು.